ಮಂಗಳೂರಿನ ಹಳೆಯ ಬಂಡರವಾಸಿ ಬೀದಿಯಲ್ಲಿರುವ ಶಾರಾ ಅವರ ಮನೆ 10 ವರ್ಷಗಳಿಂದ ಖಾಲಿಯಾಗಿತ್ತು. ಅಲ್ಲಿ ವಾಸಿಸುತ್ತಿದ್ದ ಜನರು ಅದನ್ನು ಶಾಪಗ್ರಸ್ತ ಎಂದು ನಂಬಿದ್ದರು. ಆದರೆ ಭಾಗ್ಯ ಮತ್ತು ರಾಜಪ್ಪ ಅಲ್ಲಿ ವಾಸಿಸಲು ನಿರ್ಧರಿಸಿದರು. ಮೊದಲ ಕೆಲವು ದಿನಗಳು ಯಾವುದೇ ಘಟನೆಗಳಿಲ್ಲದೆ ನಡೆದಿದ್ದರು. ರಾತ್ರಿ 10 ಗಂಟೆಯ ಸುಮಾರಿಗೆ ಭಾಗ್ಯ ಅವರಿಗೆ ವಿಚಿತ್ರವೆನಿಸಲು ಪ್ರಾರಂಭಿಸಿದರು. ಬಾಗಿಲು ತಟ್ಟುವುದು, ಅಪರಿಚಿತ ನಗುವಿನ ಶಬ್ದ, ಕಿಟಕಿಯ ಪಕ್ಕದಲ್ಲಿ ನಿಂತ ನೆರಳು. ಒಂದು ರಾತ್ರಿ ಅವಳು ಒಬ್ಬಂಟಿಯಾಗಿದ್ದಾಗ ಗ್ಯಾಸ್ ಸ್ಟೌವ್ ತನ್ನಿಂದ ತಾನೇ ಆನ್ ಆಯಿತು. ಗಾಬರಿಗೊಂಡು ಅವಳು ಹಿಂದೆ ಸರಿದಳು. ಬಾಗಿಲಲ್ಲಿ ಕಪ್ಪು ನೆರಳು ನಗುತ್ತಿತ್ತು. ಮೊಬೈಲ್ ಸ್ವಯಂಚಾಲಿತವಾಗಿ ಆಫ್ ಆಯಿತು. ಗಡಿಯಾರ ಮಧ್ಯಾಹ್ನ 12:03 ನಿಂತು ಹೋಯಿತು. ದೀಪಗಳು ಆರಿದಾಗ ಮುಂದಿನ ಕೋಣೆಯಿಂದ ಮಗುವಿನ ನಗುವ ಶಬ್ದ ಬಂದಿತು. ಬಿಳಿ ಮಣ್ಣಿನ ನೆಲದ ಮೇಲೆ ಹೊಸ ಹೆಜ್ಜೆಗುರುತುಗಳು ಗೋಚರಿಸುತ್ತಿದ್ದವು. ಬೆಳಿಗ್ಗೆ ಪಕ್ಕದ ಮನೆಯ ಹಳೆಯ ಮನೆಯ ಹಿರಿಯರು ಅವಳನ್ನು ಎಚ್ಚರಿಸಿದರು. ಅವಳ ನೆರಳು ನಗುತ್ತಿದ್ದರೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ದಿನವೇ ರಾಜಪ್ಪ ಮತ್ತು ಭಾಗ್ಯ ಮನೆಯಿಂದ ಹೊರಟು ಹೋದರು. ಸಾರಾಳ ಮನೆ ಮತ್ತೆ ಖಾಲಿಯಾಗಿತ್ತು. ಆದರೆ ಅಯನಾಳ ಮುಖದಲ್ಲಿ ಅಸ್ಪಷ್ಟ ನಗು ಉಳಿಯಿತು.